ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಮನೆಯವರೆಲ್ಲ ಸೇರಿ ಭೂಮಿ ಅಜಿತ್ನಿಬ್ಬರನ್ನ ಹೊರಗಡೆ ಕಳಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ. ಹಾಗೆ ಇಬ್ಬರಿಗೂ ಹೇಳ್ತಾರೆ ಸಹಿತ. ಈ ಕಡೆ ಕಳ್ಸೋಕ್ಕೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಆದಮೇಲೆ ಒಪ್ಕೊತಾರೆ ಮನೆಯಿಂದ. ಇನ್ನೇನು ಹೋಗಬೇಕಲ್ಲ ಅಂತ ಹೇಳಿ ಈ ಕಡೆ ಭೂಮಿ ತುಂಬ ಎಕ್ಸೈಟಾಗಿ ನಾನು ಸ್ವೆಟರು, ಟೋಪಿ ಎಲ್ಲದೂ ಇಟ್ಕೊತೀನಿ. ಹಾಗೆ ಏನೇನು ಬೇಕು ಪ್ರತಿಯೊಂದು ಮೆಡಿಸನ್ನು, ಇವ್ರಿಗೇನಾರು ಜ್ವರ ಬಂದರೆ, ಕೆಮ್ಮು ಬಂದರೆ ಏನೇನು ಬೇಕು ಎಲ್ಲ ಇಟ್ಕೊತೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅವಳು ಟೆನ್ಷನ್ ನೋಡಿ ಈ ಕಡೆ ಅಜಿತ್ತಿಗೆ ಹೇಳ್ತಾನೆ, ಏನು ಇಷ್ಟೆಲ್ಲ ಇದು ಮಾಡ್ತಾಯಿದ್ದಿಲ್ಲ. ಹಂಗಲ್ಲ ರೀ, ಹಂಗಲ್ಲ ಸಾಹೇಬ್ರೆ, ಅಲ್ಲೇನಾರು ಹೋಗಿ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಹೇಳಿ ಮತ್ತು ಅಂತ. ಹೋಗಲಿ, ಒಂದು ಕೆಲಸ ಮಾಡ್ಬಿಡು, ಒಂದು ಆಂಬ್ಯುಲೆನ್ಸನ್ನು ಕರೆಸ್ಬಿಡು. ಓ ಹೌದಲ್ವಾ ಅಂತ ಹೇಳಿ ಸೀದಾ ನಚಿಕೇತ್ ಹತ್ರ ಹೋಗಿ, ನಿಮ್ಮ ಆಸ್ಪತ್ರೆಯಲ್ಲಿ ಏನಾದರೂ ಎಕ್ಸ್ಟ್ರಾ ಆಂಬ್ಯುಲೆನ್ಸ್ ಇದ್ದರೆ ಅದನ್ನು ಹೇಳ್ಬಿಡು ಅಂತ ಹೇಳಿದಾಗ ಈ ಕಡೆ ಅಜಿತ್ ತಲೆ ಚಚ್ಕೊಂಡು, ಯಾಕೆ ಅವನನ್ನು ಬರೋಕ್ಕೆ ಹೇಳ್ಬಿಡತ್ಲಾಗೆ. ಅಯ್ಯೋ ಇದು ಒಳ್ಳೆ ಐಡಿಯಾ ಸಾಹೇಬ್ರೆ, ನೀವೇ ಬಂದುಬಿಡಿ ನನ್ನ ಜೊತೆ ನಚಿಕೇತ್ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಅಜ್ಜಿ ಎಲ್ಲ ಹೇಳ್ತಾರೆ, ನೀವಿಬ್ಬರು ಹೋಗ್ತಾ ಇರೋದು ಹನಿಮೂನಿಗೆ, ನೀವಿಬ್ಬರೇ ಹೋಗಿ ಈಗ ಆರಾಮಾಗಿ ಇಬ್ಬರು ಹೋಗಿ ಬರಬೇಕಾದ್ರೆ ನೋಡಿ ಇದು ಸಿಹಿ ಸುದ್ದಿ ತನ್ನಿ ಅಂತ ಹೇಳಿ ಕೈಯಲ್ಲೆಲ್ಲ ಆಡಿಸ್ತಾ ಇರ್ತಾರೆ. ಏನು ಅಂದಾಗ ಮಗು ಸುದ್ದಿ ಅಂತ ಹೇಳ್ತಾರೆ. ಇದರಿಂದ ಅವರಿಬ್ಬರಿಗೆ ತುಂಬ ನಾಚಿಕೆ ಆಗುತ್ತೆ. ಇದೇನಜ್ಜಿ ನೀವು ಈ ರೀತಿ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಈ ಕಡೆ ಮನೆಯವರೆಲ್ಲ ಕೇಳಿದಕ್ಕೆ, ಹೌದು ಮತ್ತು ಈಗ ಇಬ್ಬರು ಹೋಗ್ತಾ ಇದ್ದೀರಾ, ಇಬ್ಬರಿಗೂ ಟೈಮ್ ಸಿಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು ತಾನೇ. ಮದುವೆ ಆಗಿದೆ, ಈ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ನೋಡು ನಮ್ಮ ಮನೇಲಿ ಮಗು ಬಂದರೆ ಎಷ್ಟು ಖುಷಿಯಾಗಿರುತ್ತೆ ಅಂತ ಹೇಳಿ ಅಜ್ಜಿ ಈ ಕಡೆ ತನ್ನ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಈ ಕಡೆ ಏನು ಮಾತಾಡಬೇಕು ಅಂತ ಹೇಳಿ ಅಜಿತ್ಗೆ ಮತ್ತು ಭೂಮಿಗೆ ಗೊತ್ತಾಗಲ್ಲ. ಈ ಕಡೆ ಭೂಮಿಗೂ ಶಾಕ್ ಆಗುತ್ತೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಸಿಗುತ್ತೆ ಅಂತ ಹೇಳಿ ಮುಂದೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.